ನನಗೂ ಫೋನ್ ಬರ್ತಿದೆ. ಒಂದು ನಿಮಿಷ. ಮೇಡಮ್. ಹಲೋ ವಿಕ್ರಾಂತ್ ಸರ್. ಹಲೋ ಮೇಡಮ್. ಎಲ್ಲ ಇದ್ರೂನು ಬೇಗ ಸ್ಕೂಲ್ ಹತ್ರ ಬನ್ನಿ. ಮ್ಯಾಮ್, ಏನ್ ವಿಷಯ? ಏನಾಯ್ತು? ಬನ್ನಿ, ಹೇಳ್ತೀನಿ. ಇಲ್ಲೇ ಇದೀನಿ ಮ್ಯಾಮ್, ಬಂದೆ. ಅವ್ವ, ನೀ ಹೇಳ್ದಂಗ ಸಿಗ್ನಲ್ ಕೊಟ್ಟೇನೆ. ಧರ್ಮಣ್ಣನ್ ಪತ್ತೆ ಮಾಡಕ ನಾನ್ ಟೀಮ್ ಬಿಟ್ಟೇನೆ. ಈ ಒಂದ್ ಕೆಲ್ಸ ಸರಿಯಾಗಿ ಮಾಡ, ಏನು ಎಡವಟ್ ಮಾಡ್ಬೇಡ. ಇಲ್ಲವ, ಧರ್ಮಣ್ಣನ ವಿಚಾರನ ಎಡವಟ್ ಮಾಡಂಗಿಲ್ಲ. ಈ ವಿಚಾರ ಬಹಳ ಇಂಪಾರ್ಟೆಂಟ್ ಐತಿ. ಅವ್ವ, ಭೋಜ ಬೇರೆ ಅದನ್ನ ಚಿಂತೆ ಯಾಕೆ ಮಾಡ್ತೀಯವ? ನನಗ ಧರ್ಮಣ್ಣ ಸಿಗ್ಬೇಕಾ ಅಷ್ಟ. ಇದಕ್ ನಾ ಯಾವ ಮಟ್ಟಕ್ ಬೇಕಾದ್ರೂ ಹೋಗ್ತೇನಾ, ಯಾರನ್ನೂ ಬಿಡೋದಿಲ್ಲ. ನನಗ್ ಯಾಕೋ ಆ ವಿಕ್ರಾಂತನ್ ಮೇಲೆ ಅನುಮಾನ ಬರ್ತೈತಿ. ಅವ ಏನಾದ್ರೂ ಕೂಡಾಕಿರ್ಬೋದಾ? ಪುಷ್ಪ, ನಿನಗೇನಾದ್ ಏ ಮಬ್ಬಿ, ಎಷ್ಟು ಸಲ ಹೇಳಿಲ್ಲ ನಿಂಗ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಬರಬಾರ್ದು ಅಂತ? ಬೇಕಂತ ಮಾಡ್ತೀಯನೋ ಅವಿವೇಕಿ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದ? ಅದು ಅತ್ಯಾರ, ಅದೇನಂದ್ರ ಸುಹಾಸಿನಿ ಪೂಜೆ ಬಂತಲ್ರಿ, ಅದಕ್ಕ ಇವ್ರನ್ನ. ಸುಹಾಸಿನಿ ಪೂಜೆ ಅಂತ ಹೇಳಿ ಹೇಳಿ ನನ್ ತಲೆ ತಿನ್ಬೇಡ. ಈಗೇನ ಪೂಜೆಗೆ ಏನೇನೋ ಖರೀದಿ ಮಾಡೋದಕ್ಕೆ ಇವ ನಿನ್ ಜೋಡಿ ಬರ್ಬೇಕೇನ? ಹಾ ಅತ್ಯಾರ, ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ. ಇವ ಎಲ್ಲೂ ಬರವಲ್ಲ. ನೀ ಹೊಂಡ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ನಡಿ. ಅಲ್ಲ ರೀ ಅತ್ಯಾರ, ಅದು ನೀ ಒಬ್ಬ ಆಕಿ ಎಲ್ಲೂ ಹೋಗಂಗಿಲ್ಲ.